ಸರಸ್ವತಿ ಅಕ್ಕನೆ ನಾನು ಹೇಳಿದೆ ಅಂತ ಹೇಳಿ ಅವ್ರಿಗೆ ಎಷ್ಟು ದುಡ್ಡು ಬೇಕು ಅಷ್ಟು ಕೊಟ್ಟು ಕಳಿಸ್ತೀನಿ. ಈಗಲೇ ಹೊರಟ್ರಪ್ಪ. ಕೇಶವ ಚಕ್ರಪಾಣಿ ಹುಡುಗರು ಸೈಟ್ ಸೀಂಗ್ ಹೋಗ್ಬೇಕಂತೆ, ಅದೇ ಗಲಾಟೆ. ಹೋಗ್ ಬಂದ್ರಪ್ಪ ಅಂತ ಹೇಳಿದೆ. ಸಂತೋಷ. ರಾಜೀವ, ನಂದೊಂದು ವಿಷಯ ಹೇಳಿ ಸರ್. ನನಗೂ ಒಬ್ಬ ಮಗಳು ಬೆಳೆದು ನಿಂತಿದ್ದಾಳೆ. ಯಾರು ನಂದಿನಿನ ಸರ್? ನೀವು ಹೇಳೋದಕ್ಕಿಂತ ಮುಂಚೆನೆ ನಾನು ಇದನ್ನ ನಿರ್ಧರಿಸಿದ್ದೀನಿ. ಅವಳು ಯಾವತ್ತಿದ್ರು ಈ ಮನೆ ಸೊಸೆ. ಮುಖ್ಯ ನೀವು ದೊಡ್ಡ ಮನಸ್ಸು ಮಾಡಿ ಹುಡುಗಿನ ಇಲ್ಲಿ ಕೊಡ್ಬೇಕಷ್ಟೇ. ಎಂಥ ಮಾತಾಡ್ತಾ ಇದೀಯ ರಾಜೀವ? ನಾನು ಆಸೆ ಪಟ್ಟು ಒಪ್ಪಿರೋದ್ರಿಂದಲೇ ಕೇಳಿದ್ದು. ನನಗಿಂತ ಮುಂಚೆ ನೀವು ಒಪ್ಪಿರೋದು ನನ್ನ ಮಗಳ ಪುಣ್ಯ. ರಾಜೀವ, ಬೆಳಗಾವಿಗೆ ಆಗಾಗ ಹೋಗಿ ಬರ್ತಾ ಇದ್ದೆ. ಶರಾವತಿ ಚೆನ್ನಾಗಿದ್ದಾಳೆ? ಮೊನ್ನೆ ತಾನೇ ಹೋಗಿ ಬಂದೆ ಸರ್. ಅದೊಂದು ವಿಷಯ ಆಗಾಗ ನನ್ನ ಮನಸ್ಸನ್ನು ಸುಮ್ಮನೆ ಚುಚ್ಚುತ್ತೆ. ಇರ್ಲಿ ಎಲ್ಲ ಸರಿ ಹೋಗೋ ತನಕ ಸ್ವಲ್ಪ ಎಚ್ಚರಿಕೆಯಿಂದಿರು. ಸರಿ. ಅದ್ ಹಂಗೆ ಮುದವಿ ಕೆಂಪನ್ ಬಟ್ಟಕಂಡ್ರೆ ಅದ್ ಹಾಕಿಲ್ಲ, ತಿನ್ನಕ್ ಬಂದ್ಬಿಡ್ತ. ನಡವಿ ಅರೆ, ಇದೇನ್ ನೀನು? ಯಾಕೆ ಇಷ್ಟೊಂದು ಓದ್ಕೊಂಡಿದ್ಯಾ? ಏನು ಊರಿನಿಂದ ಓಡ್ ಬಂದಿಯಾ? ನಮ್ ಕ್ಯಾಂಟೀನ್ ಓಡ್ಯಾದಲ್ಲಪ್ಪ, ಕೆಂಪಲ್ ಸೀರೆ ನೋಡ್ಬಿಟ್ಟು ಹೊಟ್ಟಿಸ ಓಡ್ ಬಂತು. ನಾನ್ ನೋಡ್ದೆ ಓಡ್ಸ್ಬಿಟ್ಟಿ ಅಷ್ಟೇ. ಸರಿ, ನೀವು ಊಟ ಮಾಡಿ, ನಾವು ಒಟ್ಟಿ ಗಡ್ಡ ತಕೋಬತ್ತೀನಿ. ಸರಿ ಸರಿ. ಮುದ್ದ ನಾವು ಇಟ್ಟಿಗೆ ಉಣ್ಣಂಬ. ಈ ಸೀರೆನ ಕುಟ್ಕೊಂಬರಕ್ ಹೋದೆ ನೀನು? ಇದೇನ್ ಕೈನಲ್ಲಿ? ಊಟ. ಊಟ? ಅದೇ ನೀನ್ ತಂದ್ಬಿಟ್ಟೆ. ಇವತ್ತು ಮನೇಲಿ ಯಾರು ಇರ್ಲಿಲ್ಲೇನು? ನಿಮ್ಮ ಅಕ್ಕ ನಮ್ಮಮ್ಮನ ಜೊತೆಲಿ ಏನೋ ಕೆಲಸ ಮಾಡ್ತಿದ್ರು, ಅದಕ್ಕೆ ನನ್ನನ್ನು ಕಳಿಸಿದ್ರು. ಸರಸ್ವತಿನ ಇರ್ಲಿಲ್ಲೇನು? ಯಾಕೆ ನಾನ್ ತಗೊಂಡ್ ಬರ್ಬಾರ್ದಾಗಿತ್ತೇನೋ? ಯಾಕೆ ಹಂಗ್ ದುರ್ಗುಟ್ಕೊಂಡ್ ನೋಡ್ತಿದ್ದೀರಿ? ಥಳಥಳ ಅಂತ ಹೊಳಿತಾ ಇರೋ ನಿನ್ ಕಣ್ಣು ಕಂಡು ನನ್ ಜೀವ ಪಕಪಕ ಅಂತ ಬಾಯ್ ಬಿಡ್ತಾ ಇದೆ. ಅದಕ್ಕೆ ಮೊದ್ಲು ಊಟ ಮಾಡಿ ಥಳಥಳ ಅನ್ನೋ ಕಣ್ಣುಗಳನ್ನ ಆಮೇಲೆ ನೋಡಿದ್ರಂತೆ. ಆಹಾ, ಏನ್ ಘಮಘಮ ಅಂತ ಇದೆ. ಅಡಿಗೆ ನೀನೇ ಮಾಡಿದ್ದು? ನಿಮ್ಗೆ ಗೊತ್ತಾಯ್ತು? ನಮಗೆ ಭವಿಷ್ಯ ಬರುತ್ತೆ. ನಿಜವಾಗ್ಲು? ಹಾಗಾದ್ರೆ ನಾನ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ತೀರಾ? ಕೇಳು. ಏನ್ ಪ್ರಶ್ನೆ ಕೇಳ್ತೀಯಾ? ಮತ್ತೆ ನಿಮ್ ಮದ್ವೆ ಯಾವಾಗ? ಯಾವತ್ತು, ಯಾವ ಮುಹೂರ್ತದಲ್ಲಿ, ಎಲ್ಲಿ ನಿನ್ನ ಮದುವೆ ಆಗುತ್ತೋ ಆವತ್ತೇ ಅದೇ ಮುಹೂರ್ತದಲ್ಲೇ ಅಲ್ಲೇ ನನ್ನ ಮದುವೆನೂ ಆಗುತ್ತೆ. ಅಯ್ಯೋ, ನನಗ್ ಮದ್ವೆ ಆಗೋ ಹಾಗೆ ತೋರ್ತಾ ಇಲ್ಲ. ಯಾಕೆ? ನಾನು ಆಸೆ ಪಟ್ಕೊಂಡಿರೋ ಗಂಡು ಗಂಡಲ್ಲ, ಗುಂಡು ಕಲ್ಲು. ಅದಕ್ಕೆ ಪ್ರೇಮ ಇಲ್ಲ, ಪ್ರೀತಿ ಇಲ್ಲ, ಕರುಣೆ ಇಲ್ಲ. ಎಲ್ಲ ಇದೆ. ನೀನ್ ಎದುರು ನಿಂತಾಗ ಗುಂಡು ಕಲ್ಲು ಕರಗ್ ಹೋಗುತ್ತೆ. ಇಂಥ ತ್ರಿಪುರ ಸುಂದರಿ ಸಿಕ್ಕಿರೋದು ನಿನ್ನ ಭಾಗ್ಯ ಕಣೋ. ಬೇಗನ ಕೈ ಹಿಡುಕು ಅನ್ನುತ್ತೆ ಆಸೆ. ಆದ್ರೆ ವಿವೇಕ ಎಚ್ಚರಿಸಿ, ದುಡುಕ್ಬೇಡ ಕೊಣೋ ಮಗು, ಕರ್ತವ್ಯದ ಕಡೆ ಲಕ್ಷ್ಯ ಕೊಡು, ಹೆಗಲ ಮೇಲಿರೋ ಜವಾಬ್ದಾರಿ ಕಳೀಲಿ ಎನ್ನುತ್ತೆ. ಅಲ್ಲಿ ತನಕ ಆ ಹೆಣ್ಣು ಮನಸ್ನ ಕಲ್ಲು ಮಾಡ್ಕೊಂಡು ಕೂತಿರ್ಬೇಕೇನೋ. ಕಲ್ಲನ್ನೇ ಮದುವೆ ಮಾಡ್ಕೋಬೇಕು ಅನ್ನೋ ಆಸೆ ಇದ್ರೆ ಕಾಯ್ಕೊಂಡು ಕೂತಿರ್ಬೇಕಪ್ಪ.
ಇಲ್ಲ ಬೇರೆ ಯಾರನ್ನಾದ್ರೂ ಮದುವೆ ಆಗೋದಾದ್ರೆ ಇವತ್ತೇ ಆಗ್ಬೋದು. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಅಬ್ಬಬ್ಬಬ್ಬ, ಪರವಾಗಿಲ್ಲ, ನಿನ್ಗೂ ಕೋಪ ಬರುತ್ತೆ. ಹೋಗ್ಲಿ, ನನ್ನನ್ನೇ ಮದುವೆ ಮಾಡ್ಕೊಳ್ಳುವಂತೆ ಸ್ವಲ್ಪ ಬೇಗ ಊಟಕ್ಕೆ ಹಾಕು. ಒಂದಿಷ್ಟು ಮಂಡಿ ಸಾವುಕಾರ ನೋಡ್ಕೊಂಡ್ ಬರ್ತೀನಿ. ಓ ಹೋಪ್ಪ ಅಕ್ಕ, ಇದೇನೋ ರಾಜೀವ, ಎಲ್ಲಿಂದ ತಂದೆಯೋ ಕುದುರೆ ಗಾಡಿನ? ಮಂಡಿ ಸಾವುಕಾರದಕ್ಕ 1300 ರೂಪಾಯಿ ಕೊಟ್ಟು ಕೊಂಡ್ಕೊಂಡ್ ಬಂದೆ. ಚೆನ್ನಾಗಿಲ್ಲ? ಅಲ್ಲ ಕಣು, ಈಗ ಮನೆಯಲ್ಲಿರೋ ಪ್ರಾಣಿಗಳು ಸಾಲದು ಅಂತ ಈ ಪ್ರಾಣಿನ ಬೇರೆ ತಂದ್ಯಾ? ಇಷ್ಟು ಜನಗಳ ಮಧ್ಯೆ ಇದೊಂದು ಪ್ರಾಣಿನ ಸಾಕೋದು ಕಷ್ಟನೇ ನಮಗೆ. ಲಕ್ಷ್ಮಿ, ಬಾಮ ಇಲ್ಲಿ ಬಾಮ. ಅಲ್ಲ ಕಣು ರಾಜೀವ, ಈ 4 ಕಾಲಿನ ಪ್ರಾಣಿನ ತರೋದಕ್ಕಿಂತ ಈ 2 ಕಾಲಿನ ಪ್ರಾಣಿನ ತಂದು ಮನೆ ತುಂಬಿಸ್ಕೊಂಡಿದ್ರೆ ಎಷ್ಟು ಸಂತೋಷವಾಗಿರ್ತಿತ್ತು. ನೋಡೋ, ಮುಖ ನೋಡೋ. ದಿನ ನೋಡ್ತಾನೆ ಇದ್ದೀನಲ್ಲ ಅಕ್ಕ. ಕಾಲ ಬರ್ಲಿ, ಈ 2 ಕಾಲಿನ ಪ್ರಾಣಿನ ತಂದು ಮನೆ ತುಂಬಿಸ್ಕೊಳ್ಳುವಂತೆ. ಅಲ್ಲಿವರೆಗೂ ಅವ್ರ ಅಪ್ಪನ ಮನೇಲಿ ಚೆನ್ನಾಗಿ ಹುಲ್ಲು ಹುರುಳಿ ತಿಂದು ತಯಾರಿ ತಗೊಳ್ಳಿ. ಜಟಗೆ ಹೇಳೋದಕ್ಕೆ ಶಕ್ತಿ ಬೇಡ. ಅಯ್ಯಯ್ಯಯ್ಯ, ಈ ವಿಷಯದಲ್ಲಿ ನಿನಗೆ ಬುದ್ಧಿ ಹೇಳೋಕೆ ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಈಗ ಯಾಕ ಆ ಮಾತೆಲ್ಲ? ಇದು ನಾಳೆ ಜಾತ್ರೆಗೆ ಹೋಗ್ಬರೋಣ? ಬರ್ತೀನಿ ನಡಿಯಪ್ಪ. ಆ ದೇವ್ರನ್ನ ಕೇಳ್ಕೊತೀನಿ, ಆದಷ್ಟು ಬೇಗ ಇವಳನ್ನ ಮದುವೆ ಮಾಡ್ಕೊಳ್ಳೋ ಬುದ್ಧಿ ನಿನಗೆ ಕೊಡ್ಲಿ ಅಂತ. ಆಯ್ತು, ಹಾಗೆ ಮಾಡುವಂತೆ. ಚಾಮಯ್ಯ, ಏನ್ರಪ್ಪ? ಆ ಗಫೂರ್ಗೆ ಹೇಳಿ ಕುದುರೆಗೆ ಲಾಳ ಕಟ್ಸು. ನಾಳೆ ಬೆಳಗ್ಗೆ ಜಾತ್ರೆಗೆ ಹೋಗಿ ಬರ್ಬೇಕು. ಸರಿನ್ರಪ್ಪ. ಗಾಡಿ ತಯಾರಿದೆ. ಬಂದ್ಬಿಟ್ಟ ಬಂಡಿ? ಹಾ ಸಾಬ್, ಕ್ಯಾ ಗೋಡ ಇದ್ದಾನೆ, ಬಿಜ್ಲಿ ಬಿಜ್ಲಿ का तरह दौड़ताने. अच्छा मैं चलो साहब. चलो जरा थे. शुक्रिया साहब, चलो चलता हूँ साहब. ಅಕ್ಕ, ಗಾಡಿ ರೆಡಿ. ನನ್ ಮೈ ಹುಷಾರಿಲ್ಲ ರಾಜೀವ, ನಾನ್ ಬರೋದಿಲ್ಲ, ನೀನ್ ಹೋಗು. ನಾನೊಬ್ನೇ? ಒಬ್ರೇ ಯಾಕೆ, ಜೊತೆ ಕೊಡ್ತೀನಿ. ಅದೋ ನೋಡು, ಬಂತು ನಿನ್ ಜೊತೆ. ನಾನು ಇವಳ ಜೊತೆಲಿ ಜಾತ್ರೆಗೆ? ಅವಳು ಮನುಷ್ಯಳೆ ಕಣು, ಅವಳೇನು ಹುಲಿನೂ ಅಲ್ಲ, ಸಿಂಹವೂ ಅಲ್ಲ. ಮದುವೆ ಆಗದೆ ಇರೋ ಹುಡುಗಿ ಜೊತೆನಲ್ಲಿ ಜಾತ್ರೆಗೆ ಹೋದ್ರೆ ಯಾರಾದ್ರೂ ಬಂದ್ರೆ ಏನ್ ತಪ್ಪು? ಅವಳಿಗೋಸ್ಕರ ನೀನು, ನಿನ್ಗೋಸ್ಕರ ಅವಳು ಅಂತ ಊರಿಗೆ ಗೊತ್ತಿದೆ. ಅವ್ರ ಅಪ್ಪ ಅಮ್ಮ ಸಹಿತ ಒಪ್ಕೊಂಡೇ ಕಳಿಸ್ತಾ ಇದ್ದಾರೆ. ಸುಮ್ನೆ ಕರ್ಕೊಂಡೋಗಿ ಜಾತ್ರೆ ತೋರಿಸ್ಕೊಂಡ್ ಬಾ. ನಿನ್ನಾದ್ರ ಜೊತೆಲಿ ಕೆಲಸ ಇದೆ ಮಾವ. ನಾವೆಲ್ಲ ರಾತ್ರಿನೇ ಮೀಟಿಂಗ್ ಮಾಡಿ ಎಲ್ಲ ಸೆಟಲ್ ಮಾಡ್ಕೊಂಡಿದೀವಿ. ನಿಮ್ಮಿಬ್ಬರನ್ನೇ ಕಳಿಸ್ಬೇಕು ಅಂತ. ನೀನ್ ಯಾರು ಹುಡುಗರು ಬರೋದಿಲ್ಲ. ಹತ್ತು ಗಾಡಿನ ಆರ್ಡರ್ ಮಾಡ್ತಾ ಇದೀಯಾ? ಪ್ರೀವಿಯಸ್ ಪ್ಲಾನಿಂಗ್ ಇದೆಲ್ಲ? ದಯಮಾಡಿಸಿ. ಬರ್ತೀನಕ್ಕ, ಬರ್ತೀನಿ ಸರಸ್ವತಿ. ಲಕ್ಷ್ಮಿ ಆಯ್ತಾ? ಆಯ್ತು.